ಹಲೋ ಹಾಯ್, ಇದು ನನ್ನ ಪ್ರಯಾಣ ಹ್ಯಾಮ್ಸ್ ರೂಮ್ಸ್ ಜೊತೆ. ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಒಂದು ಬ್ಯಾಗಿಂಗ್ ಹೇಗೆ ಮಾಡೋದು ಅಂತ. ಅದೇನೆ ವುಡ್ ಪೆಲೆಟ್ಸ್ನ ಯೂಸ್ ಮಾಡ್ಕೊಂಡು ಬ್ಯಾಗಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಶ್ರೂಮ್ ಕಲ್ಟಿವೇಷನಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನಾವು ಹೈಜೀನ್ ಆ್ಯಂಡ್ ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡಬೇಕು. ಸೊ ಸ್ಯಾನಿಟೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ತೊಗೊಂಡಿರೋದು ಒಂದು ವುಡ್ ಪೆಲೆಟ್ಸ್ ಬ್ಯಾಗ್, ಓಕೆನಾ. ಇದು ಹೇಗೆ ಅಂದರೆ 12x22 ಕವರ್ ಸೈಜ್ ಇದು. ಈ ಕವರಿಗೆ ನಾನು 2 kgs ಆಫ್ ವುಡ್ ಪೆಲೆಟ್ಸ್ನ ಹಾಕೊಂಡಿದ್ದೀನಿ. 2 kgs ಆಫ್ ವುಡ್ ಪೆಲೆಟ್ಸ್ ಹಾಕ್ಕೊಂಡು ಇದಕ್ಕೆ ಹಾಟ್ ಬಾಯ್ಲಿಂಗ್ ವಾಟರ್ನ ಪೋರ್ ಮಾಡ್ಕೊಂಡಿದ್ದೀವಿ ಓವರ್ ನೈಟು. ಸೊ ಇದು ಆಲ್ಮೋಸ್ಟ್ ನಾನು 18 hours ಬಿಟ್ಟಿದ್ದೀನಿ. 18 hours ಬಿಟ್ಟ ಮೇಲೆ ಇದು ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ, ಒಂಥರ ಪೌಡರ್ ಫಾರ್ಮ್ ಆಗಿರುತ್ತೆ. ಈಗ ಇದಕ್ಕೆ ಸ್ಪಾನಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಸ್ಪಾನ್, ಕನ್ಸಿ, ಇದು ಸೀಡ್ ಅಂತ ಹೇಳ್ಬೋದು, ಸ್ಪಾನ್ ಅಂತ ಹೇಳ್ತೀವಿ, ಮಶ್ರೂಮ್ ಸ್ಪಾನ್. ಇದನ್ನು ನಾನು ವೇ ಮಾಡಿಕೊಂಡು 2 kgsಗೆ ನಾನು 200 grams ಆಫ್ ಸ್ಪಾನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ 2 kgs ನಾವು ಸ್ಪಾನ್ ವುಡ್ ಪೆಲೆಟ್ಸಿಗೆ ಒಟ್ಟಿಗೆ ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟ್ ನಾನು 180 to 190 ತಗೋತೀನಿ. ಒನ್ 180 grams ಆಫ್ ಸ್ಪಾನ್ ತೊಗೋತೀನಿ. ಸ್ಪಾನ್ ತೊಗೊಂಡು ಇದನ್ನು ಫುಲ್ ಎಲ್ಲ ಕಡೆ ಈ ಥರ ಹಾಕ್ಕೋಬೇಕು, ಸ್ಪ್ರೆಡ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ? ಸ್ಪ್ರೆಡ್ ಮಾಡಿಕೊಂಡು ಈಗ ಹೇಗೆ ಪ್ರಾಸೆಸ್ ಅಂದರೆ, ಸ್ಪಾನಿಂಗ್ ಮಾಡ್ಕೊಂಡಿದ್ದೀನಲ್ಲ ಬ್ಯಾಗಿಗೆ, ಇದನ್ನು ನಾನು ಅಟ್ಲೀಸ್ಟ್ ಈ ರೇಂಜ್ ಅಥವಾ ಇಲ್ಲಿ ತನಕ ನಾನು ಕಳಿಸ್ಬೇಕು, ಯಾಕಂದರೆ ಮೈಸೀಲಿಯಮ್ ಡೆವಲಪ್ ಆಗಬೇಕು ಅಂತ. ಸೊ ಅದು ಹೇಗೆ ಪ್ರಾಸೆಸ್ ಮಾಡೋದಂದರೆ, ಈ ಥರ ವುಡ್ ಪೆಲೆಟ್ಸ್ನ ಮಾತ್ರ ಪ್ರೆಸ್ ಮಾಡ್ಕೊಂಡು ಹೋಗಿ ಕವರ್ನ ಈ ಥರ ಎಳೆದ್ರೆ ನೋಡಿ, ಸ್ಪಾನ್ನ ಈ ಥರ ಕೆಳಗಡೆ ತಗೋಬೇಕು. ಇಲ್ಲಿ ತನಕ ಬಂದರೆ ಸ್ಪಾನ್ ನಮಗೆ ಸಾಕು. ಓಕೆ, ಹಾಗೆ ಇಲ್ಲೂ ರಿಪೀಟ್ ಮಾಡ್ತೀನಿ. ಸ್ಪಾನ್ನ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಅದು ಏನಾಗುತ್ತೆ, ವುಡ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆಗ ಮೈಸೀಲಿಯಮ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗಲ್ಲ. ಅದಕ್ಕೋಸ್ಕರ ವುಡ್ನ ಮಾತ್ರ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಇದನ್ನು ಪ್ರೆಸ್ ಮಾಡ್ತೀನಿ. ಈಗ ಇದು ಕೆಳಗಡೆ ಬರಲ್ಲ. ಇದನ್ನು ಪ್ರೆಸ್ ಮಾಡಿಬಿಟ್ರೆ ಅದು ಅಲ್ಲೇ ಸ್ಟಿಕ್ ಆನ್ ಆಗೋಗುತ್ತೆ. ಕೆಳಗಡೆ ಬರಲಿಲ್ಲ, ಅದು ಮೇಲ್ಗಡೆದು ಮಾತ್ರ ಬಂತು. ಸೊ ವುಡ್ನ ಮಾತ್ರ ಪ್ರೆಸ್ ಮಾಡ್ತಾ ಹೋಗಬೇಕು. ಓಕೆ, ಇದು ನೋಡಿ ಸ್ಪಾನಿಂಗ್ ಆಗಿದೆ. ಇಷ್ಟು ತನಕ ನಮಗೆ ಸ್ಪಾನಿಂಗ್ ಆದರೆ ಸಾಕು. ಈಗ ಏನಂದರೆ ಇಲ್ಲಿ ನಮಗೆ ಇಲ್ಲಿ ನೋಡಿ ಪಿರಮಿಡ್ ಥರ ಮಾಡ್ಕೊಂಡಿದ್ವಿ, ಅದನ್ನು ಹೀಗೆ ಅನ್ಕೋಬೇಕು, ಫ್ಲ್ಯಾಟ್ ಮಾಡ್ಕೋಬೇಕು. ಆ ಪಿರಮಿಡ್ ಏನಕ್ಕೆ ಮಾಡ್ಕೋತೀವಿ ಅಂದರೆ ಸ್ಪಾನ್ ನಮಗೆ ಒಳಗಡೆ ನೀಟಾಗಿ ಹೋಗಲಿ ಅಂತ. ಈ ಥರ ಇದ್ದಾಗ ನಾನು ಹಾಕಿದಾಗ ಒಳಗಡೆ ಹೋಗೋದಿಲ್ಲ ಸ್ಪಾನು. ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೋತೀನಿ. ಈಗ ನಾನಿದು ಮೇಲ್ಗಡೆ ಮತ್ತು ನಾನು 180 grams ಆಫ್ ಸ್ಪಾನ್ ತೊಗೊಂಡಿದ್ದೆ ಅಲ್ಲ, ಈ ರಿಮೈನಿಂಗ್ 20 grams ಸ್ಪಾನ್ನ ಮೇಲ್ಗಡೆ ಹಾಕೋತೀನಿ. ಇದನ್ನು ಸ್ಪ್ರೆಡ್ ಮಾಡ್ಕೋತೀನಿ ಸ್ಪಾನ್ನ. ಸೊ ಈಗ ನಾನು ಸ್ಪಾನಿಂಗ್ ಎಲ್ಲ ಮೇಲ್ಗಡೆ ಪೂರ್ತಿ ಬ್ಯಾಗ್ ಸ್ಪಾನಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಟೈಟಾಗೆ ನಾವು ಬ್ಯಾಗ್ ಹಿಡ್ಕೊಂಡು ಇದಕ್ಕೆ ನಾವು ರಬ್ಬರ್ ಬ್ಯಾಂಡ್ ಹಾಕಬೇಕು ಬ್ಯಾಗಿಗೆ. ಸೊ ಹೀಗೆ ಫುಲ್ ಟೈಟಾಗಿ ಹಿಡ್ಕೊಂಡು ನಾನು ಇದನ್ನು ಟ್ವಿಸ್ಟ್ ಮಾಡ್ತೀನಿ. ಟೈಟಾಗಿ ರೊಟೇಟ್ ಮಾಡಿ ಈ ಥರ ಫೋಲ್ಡ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಸೊ ಅದು ಯಾವುದೇ ಇನ್ಸೆಕ್ಟ್ ಆಗಲಿ ಏನೇ ಬರೋದಕ್ಕೆ ಅದಕ್ಕೆ ಜಾಗ ಇರೋದಿಲ್ಲ. ಸೊ ವಿಲ್ ಬಿ ವೆರಿ ಮಚ್ ಕ್ಲೋಸ್ಡ್. ರೆಡಿ ಆಯಿತು. ದಿಸ್ ಈಸ್ ಮೈ ಮಶ್ರೂಮ್ ಬ್ಯಾಗ್ ಮೇಡ್ ಫ್ರಮ್ ವುಡ್ ಪೆಲೆಟ್ಸ್. ಸೊ ಇದು ನಮಗೆ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ಆಯಿತು. ಫಸ್ಟ್ ಪಾರ್ಟ್ ಏನಂತ ಅಂದರೆ ವುಡ್ ಪೆಲೆಟ್ಸ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ವುಡ್ ಪೆಲೆಟ್ಸ್ ಯಾವ ವುಡ್ಡಿಂದ ಆಗಿರಬೇಕು ಅದು ಮಾಡಿರಬೇಕು, ಆ್ಯಂಡ್ ಅದರಲ್ಲಿ ವುಡ್ ಪೆಲೆಟ್ಸಿಗೆ ನಾವು ಏನೇನು ಮಿಕ್ಸ್ ಮಾಡ್ಕೋತೀವಿ, ಎಷ್ಟು ಸಬ್ಸ್ಟ್ರೇಟ್ ವುಡ್ ಪೆಲೆಟ್ಸ್ನ ಹಾಕಿ ಅದನ್ನು ಹೇಗೆ ಸ್ಟೆರಿಲೈಸ್ ಮಾಡ್ಕೋತೀವಿ, ಮತ್ತು ಕವರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು. ಕವರ್ ನಿಮಗೆ ರೆಡಿಲಿ ಇದೇ ಥರ ಬರೋದಿಲ್ಲ, ಇದನ್ನು ಬೇರೆ ನಾವು ಬೇರೆ ಥರ ಪ್ರಿಪೇರ್ ಮಾಡ್ಕೋಬೇಕು. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್.